ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಮೈ ಧೃತಿ ವ್ಲಾಗ್ಸ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಸೋಯಾ ಕಾಳಿಂದ ಮನೆಯಲ್ಲೇ ಹೇಗೆ ಹಾಲನ್ನ ಮಾಡೋದು ಅಂತ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಈ ಸೋಯಾಯಿಂದ ಮಾಡುವಂಥ ಹಾಲಂತೂ ತುಂಬಾ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಸೋಯಾ ಕಾಳನ್ನ ಒಂದು 4 ಅವರು ನೆನೆಸಿಟ್ಟಿದ್ದೆ. ಈಗ ನೆಂದಾದಮೇಲೆ ಈ ಕಾಳು ಮೇಲಿರುವಂಥ ಸಿಪ್ಪೆ ಎಲ್ಲ ನಾವು ಚೆನ್ನಾಗಿ ಬಿಡಿಸ್ಕೋಬೇಕಾಗುತ್ತೆ. ಈ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡಾಗಿದೆ. ಇವಾಗ ನೀಟಾಗಿ 2 ಸಲ ಚೆನ್ನಾಗಿ ತೊಳ್ಕೊಳ್ಳಿ. ತೊಳ್ಕೊಂಡಾದಮೇಲೆ ಸೋಯಾ ಕಾಳನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊಳ್ಳಿ. ನೋಡಿ, ನಾನಿಷ್ಟು ನುಣ್ಣಗೆ ರುಬ್ಕೊಂಡಾಗಿದೆ. ಈಗ ರುಬ್ಬಿರೋ ಅಂಥ ಪೇಸ್ಟನ್ನು ಒಂದು ಪಾತ್ರೆಗೆ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಜಾರ್ಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಹಾಕ್ಕೊತಾ ಇದ್ದೀನಿ. ಹಾಕೊಂಡಾದಮೇಲೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಒಂದು ಪಾತ್ರೆನ ಇಟ್ಕೊಂಡು ಆ ಪಾತ್ರೆ ಮೇಲೆ ಈ ಥರ ಒಂದು ಜಾಲರೆನ ಇಟ್ಕೊಂಡಿದ್ದೀನಿ. ಆ ಜಾಲರೆ ಮೇಲೆ ಒಂದು ಬಟ್ಟೆನ ಹಾಕ್ಕೊಂಡು ಇವಾಗ ಹಾಲನ್ನು ಶೋಧಿಸ್ಕೊಳ್ಳೋಣ. ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರು ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ. ಈಗ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಹಾಲೆಲ್ಲ ಏನಿರುತ್ತೆ ಬೇಗನೆ ಪಾತ್ರೆಗೆ ಇಳ್ಕೊಳ್ಳುತ್ತೆ. ಹಾಗಾಗಿ ನಾವಿದು ಎಕ್ಸ್ಟ್ರಾ ಏನಿರುತ್ತೆ ಪೇಸ್ಟು ನಾವು ರುಬ್ಬಿರೋದು ಎಲ್ಲ ನೀರೆಲ್ಲ ಸೋದಿಸ್ಕೊಂಡು ಆದಮೇಲೆ ಸಿಗುತ್ತಲ್ವ, ಈ ಪೇಸ್ಟ್ನ ಮತ್ತೆ ನಾವು ರುಬ್ಬೋದು ಬೇಡ. ಆದಷ್ಟು ನಾವು ನುಣ್ಣಗೇ ಪೇಸ್ಟ್ ಮಾಡಿರ್ತೀವಲ್ವ. ಈಗ ಉಳಿದಿರೋ ಅಂಥ ಈ ಪೇಸ್ಟ್ನ ನಾವು ಒಂದು ಪಾತ್ರೆಗೆ ಮತ್ತೆ ಹಾಕ್ಕೊತಾ ಇದ್ದೀನಿ. ಪಾತ್ರೆಗೆ ಎಲ್ಲ ಹಾಕ್ಕೊಂಡಾದಮೇಲೆ ಮತ್ತೆ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮತ್ತೆ ನಾವು ಸೋಯಾ ಹಾಲನ್ನ ಕೂಡ ತೆಗಿಬೋದು. ಇದರಿಂದ ನಾನಿವಾಗ ತಗೊಂಡಾಗಿದೆ ಎಲ್ಲ ಒಂದು ಪಾತ್ರೆಗೆ. ಮತ್ತೆ ನೀರನ್ನ ಸೇರಿಸ್ಕೊಂಡು ಮತ್ತು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಶೋಧಿಸ್ಕೊತಾ ಇದ್ದೀನಿ. ಈ ರೀತಿ ನೀಟಾಗಿ ನಾವು ಸೋಯಾ ಹಾಲನ್ನ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನಾನೀಗ ಈ ಸೋಯಾ ಕಾಳಿಂದ ಹಾಲನ್ನ ಹೇಗೆ ಮಾಡೋದು ಅಂತ ಕೂಡ ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ಈಗ ಪೇಸ್ಟು ಮತ್ತೆ ಇದು ಹಾಗೆ ಸಿಕ್ತಲ್ವಾ, ಈ ಪೇಸ್ಟ್ನ ನಾವು ಬಿಸಾಡೋದು ಬೇಡ, ಇದನ್ನು ಉಪಯೋಗಿಸ್ಬೋದು. ಈ ಪೇಸ್ಟ್ನ ಏನು ಮಾಡ್ಬೋದು ಅಂತ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈಗ ಮತ್ತೆ ಇವಾಗ ಬಟ್ಟೆನ ಒಂದು ಗಂಟು ಥರ ಮಾಡಿಕೊಂಡು ಇವಾಗ ಇದರೊಳಗೆ ಇರೋವಂಥ ಎಕ್ಸ್ಟ್ರಾ ಹಾಲನ್ನು ಕೂಡ ನಾವಿವಾಗ ತೆಕ್ಕೊಳ್ಳೋಣ. ಈ ರೀತಿ ಇಂಟ್ಕೊಳ್ಳಿ ಚೆನ್ನಾಗಿ. ಎಕ್ಸ್ಟ್ರಾ ಹಾಲೆಲ್ಲ ಇದ್ರೂ ಬಂದುಬಿಡುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಇಂಟ್ಕೊಳ್ಳಿ. ಇವಾಗ ನಾವಿವಾಗ ಹಾಲೆಲ್ಲ ತೆಗೆದಾದ್ಮೇಲೆ ಈ ಉಳಿದಿದೆಯಲ್ವ, ಇದನ್ನು ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ. ಇದನ್ನು ಯಾವುದೇ ಕಾರಣಕ್ಕೂ ನಾವು ವೇಸ್ಟ್ ಮಾಡೋದು ಬೇಡ, ಇದನ್ನು ಉಪಯೋಗಿಸೋಣ. ಈ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ. ದಯವಿಟ್ಟು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು, ಯೂಸ್ಫುಲ್ ಅನಿಸಿದ್ರೆ ವಿಡಿಯೋನ ಶೇರ್ ಮಾಡೋದಂತೂ ಮರಿಬೇಡಿ. ಈಗ ನೋಡಿ, ನಾನೊಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ಸಾಫ್ಟಾಗಿ ಅಷ್ಟು ಚೆನ್ನಾಗಿದೆ. ಈಗ ಹಾಲು ಕೂಡ ನೋಡಿ, ಇಷ್ಟು ಹಾಲು ಕೂಡ ಇವಾಗ ರೆಡಿಯಾಗಿದೆ. ಈ ಸೋಯಾ ಹಾಲನ್ನ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಹೆಲ್ದಿ ಹಾಲು ಅಂತಲೇ ಹೇಳ್ಬೋದು. ಈ ಹಾಲನ್ನ ನಾನೀಗ ಕಾಯೋದಕ್ಕೆ ಕೂಡ ಇಟ್ಕೊಂಡಿದ್ದೀನಿ. ಹಾಲನ್ನ ಭಾಳ ಚೆನ್ನಾಗಿ ಕಾಯಿಸ್ಕೊಳ್ಳಿ. ನಾನು ಮೊಸರು ಮಾಡೋದಿದೆ, ಹಾಗಾಗಿ ಹಾಲನ್ನ ಪೂರ್ತಿ ಕಾಯಿಸ್ಕೊತಾ ಇದ್ದೀನಿ. ಯಾವುದೇ ರೀತಿ ಹಾಲನ್ನ ಸ್ಟೋರ್ ಮಾಡಿ ಇಟ್ಕೊತಾ ಇಲ್ಲ ನಾನಿಲ್ಲಿ. ಇಷ್ಟು ಹಾಲನ್ನು ಚೆನ್ನಾಗಿ ಇವಾಗ ಕಾಯಿಸ್ಕೊತಾ ಇದ್ದೀನಿ. ನೋಡಿ, ಒಂದು ಅರ್ಧದಷ್ಟು ಕಮ್ಮಿ ಆಗಿದೆ ಅಲ್ವಾ, ನೀರಿನಂಶ ಎಲ್ಲ ಹೋಗಿದೆ. ಹಾಲನ್ನ ಕೂಡ ಇವಾಗ ಕಾಯಿಸಿ ನಾನು ಒಂದು ಪ್ಲೇಟ್ನ ಮುಚ್ಚಿ ಇಟ್ಟಿದೆ. ಹಾಲು ಇವಾಗ ಪೂರ್ತಿ ತಣ್ಣಗಾಗಿದೆ, ನೋಡ್ತಾ ಇರ್ಬೋದು. ಸ್ವಲ್ಪ ಕೆನೆ ಥರ ಎಲ್ಲ ಕಟ್ಟಿದೆ. ನಾವು ಹಸುವಿನ ಹಾಲನ್ನ ಕಾಯಿಸಿ ಬಿಟ್ಟಾಗ ಕೆನೆ ಗಟ್ಟಿರುತ್ತಲ್ಲ ಹಾಗೆ. ಈಗ ನಾನು ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಮೊಸರು ಮಾಡೋದಕ್ಕೆ ಅಂತ ನಾನು ಒಂದು 3/4 ಭಾಗ ಹಾಲನ್ನ ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ. ಹಾಲು ಪೂರ್ತಿ ತಣ್ಣಗಾದ್ಮೇಲೆ ನಾವಿಲ್ಲಿ 1 ಸ್ಪೂನಷ್ಟು ಹಸುವಿನ ಹಾಲಿನ ಮೊಸರೇನಿರುತ್ತೆ ಅದನ್ನೇ ನಾನಿಲ್ಲಿ 1 ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಏಕೆಂದರೆ ಯಾವಾಗಲೂ ನಾವು ಸೋಯಾ ಮೊಸರನ್ನೇ ಏನು ಇಟ್ಕೊಂಡಿರಲ್ಲ. ಮೊಸರು ಅಂದರೆ ಯಾವಾಗಲೂ ಸಿಗೋವಂಥದ್ದು ಹಸುವಿನ ಮೊಸರೇ ಆಗಿರುತ್ತೆ. ಸೋಯಾ ಮೊಸರಾದರೆ ನಾವು ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೋಬೋದು. ಈಗ ಮೊಸರು ಕೂಡ ಹಾಕಿ ನಾನು ಹಾಲಿಗೆ ಬಿಟ್ಟಿದ್ದೀನಿ. ಇವಾಗ
ಹಾಗೆ ನಾನಿಲ್ಲಿ ಸೋಯಾ ಹಾಲನ್ನೆಲ್ಲ ತೆಗೆದು ಈ ಗಟ್ಟಿ ಪೇಸ್ಟ್ ಏನಿತ್ತು ಸೋಯಾ ಕಾಳಿಂದು ಅದನ್ನು ಕೂಡ ನಾನಿಲ್ಲಿ ಪೇಸ್ಟ್ ಮಾಡ್ತಾ ಇಲ್ಲ. ಇದನ್ನು ಕೂಡ ನಾನಿಲ್ಲಿ 1 ಬೌಲಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಸೋಯಾ ಗಟ್ಟಿ ಪೇಸ್ಟ್ ಏನಿದೆ ರುಬ್ಬಿರೋ ಅಂಥದ್ದು ಅದನ್ನು ಕೂಡ ಸೇರಿಸ್ಕೊಂಡು 1 ಸ್ಪೂನ್ ತುಪ್ಪನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನದಕ್ಕೆ ಕಲಿಸ್ಕೊತಾ ಇದ್ದೀನಿ. ಇದನ್ನು ಕಲಸಿ ಏನು ಬಿಡಬೇಕಂತ ಏನಿಲ್ಲ, ಇನ್ಸ್ಟಂಟಾಗಿ ಇವಾಗಲೇ ಕೂಡ ಮಾಡ್ಕೋಬೋದು. ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಚಪಾತಿ ಅಂತೂ. ಸೊ ಇವಾಗ ನಾನು ಚಪಾತಿನ ಕೂಡ ಹಾಕ್ಕೊಂಡು ಇವಾಗ ಚಪಾತಿನ ಬೇಯಿಸ್ಕೊತಾ ಇದ್ದೀನಿ. ಚಪಾತಿನ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾನಿಲ್ಲಿ ಬೇಯಿಸ್ಕೊತಿದ್ದೀನಿ. ಎಣ್ಣೆ ಬದಲಾಗಿ ತುಪ್ಪ ಕೂಡ ಹಾಕ್ಕೊಂಡ್ರು ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಆರೋಗ್ಯವಾಗಿ ಹೆಲ್ದಿಯಾಗಿ ಕೂಡ ನಾವು ಈ ರೀತಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಒಂದು ಸಲ ವಾರಕ್ಕೆ 1-2 ಟೈಮ್ ಆದ್ರೂ ಸಹ ಸೋಯಾ ಹಾಲಿಂದ ಮಿಲ್ಕ್ ಶೇಕು ಅಥವಾ ಈ ರೀತಿ ಏನಾದರೂ ನಿಮಗೆ ಚಪಾತಿ ಮೊಸರು ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡಿಕೊಂಡು ತಿನ್ನಿ. ಆರೋಗ್ಯಕ್ಕೆ ಹಾಗೆ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಚಪಾತಿ ಕೂಡ ಈಗ ಮಾಡ್ಕೊಂಡಾಗಿದೆ. 3 ಚಪಾತಿ ಆಯಿತು. ಇವಾಗ ಚಪಾತಿ ಕೂಡ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಈಗ ಅದೇ ಹಾಲಿನಲ್ಲಿ ನಾನಿಲ್ಲಿ ಟೀ ಕೂಡ ಮಾಡ್ಕೊತಾ ಇದ್ದೀನಿ. ಸೋಯಾ ಹಾಲಿನಲ್ಲಿ ಇನ್ನೂ ಸ್ವಲ್ಪ ಹಾಲಿತ್ತಲ್ವಾ, ಒಂದು ಪಾತ್ರೆಗೆ 1 ಗ್ಲಾಸಷ್ಟು ಹಾಲನ್ನ ಹಾಕ್ಕೊಂಡು 1 ಗ್ಲಾಸಷ್ಟು ನೀರನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ನೀವು ಯಾವ ಟೀ ಸೊಪ್ಪನ್ನ ಯೂಸ್ ಮಾಡ್ತೀರಾ ಅದೇ ಟೀ ಸೊಪ್ಪನ್ನ ಕೂಡ ಸೇರಿಸ್ಕೋಬೋದು. ಹಾಗೆ ಸ್ವಲ್ಪ ಶುಂಠಿ, 1 ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಲವಂಗ ಕೂಡ ಹಾಕ್ಕೋಬೋದು. ಹಾಕ್ಕೊಂಡು ಟೀನ ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ. ಸ್ವೀಟ್ಗೆ ಬೇಕಾಗುವಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಟೀ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಲೈಟಾಗಿ ನಮಗೆ ಸೋಯಾದು ಫ್ಲೇವರ್ ಬರ್ತಾ ಇರೋದಷ್ಟೇ, ಆದರೂ ಚೆನ್ನಾಗಿರುತ್ತೆ. ಹೆಲ್ದಿಯಾಗಿ ಮಾಡಿಕೊಂಡು ಈ ಸೋಯಾ ಹಾಲಿಂದ ಟೀ ಕೂಡ ಮಾಡಿಕೊಂಡು ಕಾಫಿನೂ ಕೂಡ ಮಾಡಿಕೊಂಡು ಕುಡಿಬೋದು. ಸ್ವಲ್ಪ ಕಾಫಿ ಸ್ಟ್ರಾಂಗಾಗಿ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ಟ್ರಾಂಗಾಗಿ ಕಾಫಿ ಪೌಡರ್ನ ಹಾಕ್ಕೊಳ್ಳೋದ್ರಿಂದ ಸೋಯಾ ಫ್ಲೇವರ್ ಏನು ನಮಗೆ ಬರೋದಿಲ್ಲ. ಹಾಗೆ ಟೀನಲ್ಲಿ ಸ್ವಲ್ಪ ಟೀ ಸೊಪ್ಪು ಜಾಸ್ತಿ ಆದರೂ ಒಗ್ರೊಗ್ರಾಗಿಬಿಡುತ್ತೆ. ಹಾಗಾಗಿ ಟೀ ಮಾಡಿದಾಗ ಸ್ವಲ್ಪ ನಮಗೆ ಸೋಯಾ ಫ್ಲೇವರು ಗೊತ್ತಾಗ್ತಾ ಇರುತ್ತೆ, ಆದರೂ ಚೆನ್ನಾಗಿರುತ್ತೆ ಟೀ. ಹಾಗೆ ನಾನು ಸೋಯಾ ಹಾಲಿಂದ ಏನೆಲ್ಲ ಮಾಡಿದೆ ಅಂತ ಒಂದೇ ವಿಡಿಯೋದಲ್ಲಿ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಈಗ ಮಾರ್ನಿಂಗ್ ಎಪ್ಪಾಕಿ ಹಿಂದಿನ ದಿನ ವಿಡಿಯೋ, ಇದು ಮಾರ್ನಿಂಗ್ ವಿಡಿಯೋ ಆಗಿರುತ್ತೆ. ಈಗ ಮೊಸರು ಕೂಡ ಚೆನ್ನಾಗಿ ಗಟ್ಟಿಯಾಗಿ, ಎಷ್ಟು ಗಟ್ಟಿಯಾಗಿ ಮೊಸರು ಬಂದಿದೆ ನೋಡ್ತಾ ಇರ್ಬೋದು ನೀವೇ. ಈಗ 3 ಸ್ಪೂನಷ್ಟು ಮೊಸರನ್ನ ನಾನಿಲ್ಲಿ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಇದಕ್ಕೆ 1 ಚಿಟಿಕೆಯಷ್ಟು ಖಾರದ ಪುಡಿ, 1 ಚಿಟಿಕೆಯಷ್ಟು ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪೌಡರು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಇದಕ್ಕೆ ಬೇಕಿದ್ರೆ ಸ್ವಲ್ಪ ಸಕ್ಕರೆನೂ ಕೂಡ ಸೇರಿಸ್ಕೋಬೋದು. ಸಕ್ಕರೆನ ಸೇರಿಸ್ಕೊಂಡು ಬೇಕಾದ್ರೆ ಈ ರೀತಿಯಾಗೂ ನಾವು ಕುಡಿಬೋದು. ನಿಮ್ಮ ಹತ್ರ ಏನಾದರೂ ರೋಸ್ ಸಿರಪ್ ಇದ್ದರೆ ಅದನ್ನು ಕೂಡ ಹಾಕ್ಕೊಂಡು ಕುಡಿಬೋದು. ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಮೊಸರು ಕೂಡ ತುಂಬ ರುಚಿಯಾಗಿರುತ್ತೆ. ನಾವು ಹಸುವಿನ ಹಾಲಿಂದ ಮೊಸರು ಮಾಡ್ತೀವಲ್ವ ಅದೇ ರೀತಿ ಇರುತ್ತೆ. ಆದರೆ ನಮಗೆ ತಿನ್ನಬೇಕಾದ್ರೆ ಸೋಯಾ ಫ್ಲೇವರ್ ಕಾಣಲ್ಲ. ತಿಂದಾದಮೇಲೆ ಇದ್ರ ಫ್ಲೇವರ್ ನಮಗೆ ಗೊತ್ತಾಗ್ತಾ ಇರುತ್ತೆ. ಮೊಸರು ಫಸ್ಟು ನಾವು ತಿನ್ನಬೇಕಾದ್ರೆ ಹಾಗೇ ಇರುತ್ತೆ, ಸೇಮ್ ಮೊಸರು, ಹಸುವಿನ ಹಾಲಿನ ಮೊಸರು ಥರನೇ ಇರುತ್ತೆ. ಮೊಸರು ಜಾಸ್ತಿ ಮಾಡಿದ್ರಿಂದ ಸ್ವಲ್ಪ ಮೊಸರು ಉಳ್ಕೊಂಡಿತ್ತು. 1 ಬೌಲಷ್ಟು ಮೊಸರಿಗೆ ನಾನಿಲ್ಲಿ ಒಂದು ಪಾತ್ರೆನ ತಗೊಂಡು 2 ಬೌಲಷ್ಟು ಚಿರೋಟಿ ರವೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಬೌಲು ಮೊಸರು ಪೂರ್ತಿಯಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ರವೆನ ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ. ಇಲ್ಲಿ ಅಕ್ಕಿ ಏನು ರುಬ್ದಲೇ ಚಿರೋಟಿ ರವೆಯಿಂದ ಮಾಡ್ತಾಯಿದ್ದೀನಿ ನಾನು ದೋಸೆನ. ಇನ್ಸ್ಟಂಟಾಗಿ ಬೇಗನೆ ಕೂಡ ನಾವು ಮಾಡ್ಕೋಬೋದು. ತುಂಬಾ ರುಚಿಯಾಗಿ ಬರುತ್ತೆ ದೋಸೆ ಅಂತೂ. ಈ ಸೋಯಾ ಮೊಸರಿಂದ ಮಾಡಿದ್ದೀವಿ ನಾವು ಈ ದೋಸೆನ ಅಂತ ನಿಮಗೆ ಅನಿಸೋದೇ ಇಲ್ಲ. ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತಾ ಇರುತ್ತೆ ಈ ದೋಸೆ ಅಂತೂ. ಒಂದ್ಸಲ ಟ್ರೈ ಮಾಡಿ. ರವೆ ಎಲ್ಲ ಚೆನ್ನಾಗಿ ನೆನ್ಕೊಂಡಾದಮೇಲೆ ಒಂದು ಮಿಕ್ಸರ್ ಜಾರ್ಗೆ ನಾನಿಲ್ಲಿ ನೆನೆಸಿಟ್ಟಿದ್ದಂಥ ಮೊಸರು ಹಾಗೆ ರವೆನ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಗ್ರೈಂಡ್ ಮಾಡಿಕೊಂಡು ನಾನೀಗ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ಸ್ವಲ್ಪ ಉಳಿದಿತ್ತಲ್ಲ ಅದನ್ನು ಬೌಲ್ಗೆ ಎತ್ತಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನು ಕಮ್ಮಿನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಸೋಯಾ ಹಾಲಿಂದ ನಾನು ಏನೆಲ್ಲ ಮಾಡಿದೆ ಅಂತ ಒಂದೇ ವಿಡಿಯೋದಲ್ಲಿ ಕೂಡ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ದೋಸೆ ಬ್ಯಾಟರ್ ಕೂಡ ಇವಾಗ ರೆಡಿಯಾಗಿದೆ. ಹಾಗೆ ಸ್ವಲ್ಪ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಸಾಕು, ಈ ಅದಕ್ಕೆ ಇದ್ದರೆ ನೋಡಿ ಇವಾಗ ದೋಸೆ ಹಿಟ್ಟು ಈ ಅದಕ್ಕೆ ರೆಡಿಯಾಗಿದೆ. ಇಷ್ಟು ಗಟ್ಟಿಗಿದ್ರೆ ಸಾಕು, ತೆಳುನೂ ಆಗೋದು ಬೇಡ, ಜಾಸ್ತಿ ಗಟ್ಟಿನೂ ಬೇಡ. ಈಗ ತವ ಕೂಡ ಬಿಸಿಗಿಟ್ಟಿದೆ ನೋಡಿ, ತವ ಕೂಡ ಚೆನ್ನಾಗಿ ಕಾದಿದೆ. ಇವಾಗ
ದೋಸೆ ಹಿಟ್ಟನ್ನು ಹಾಕ್ಕೊಂಡು ನಾನಿಲ್ಲಿ ದೋಸೆನ ಮಾಡ್ಕೊತಾ ಇದ್ದೀನಿ. ನೀವು ಸ್ವಲ್ಪ ತೆಳು ಆದರೂ ಮಾಡ್ಕೋಬೋದು, ಸ್ವಲ್ಪ ಗಟ್ಟಿಗಾದರೂ ಮಾಡ್ಕೋಬೋದು, ಸೆಟ್ ದೋಸೆ ಆ ಟೈಪ್ ಆದರೂ ಮಾಡ್ಕೋಬೋದು, ಯಾವ ರೀತಿನಾದರೂ ಮಾಡ್ಕೋಬೋದು. ಇದು ತೆಳು ಮಾಡ್ಕೊಳ್ಳೋಕ್ಕಾಗಲ್ವಾ ಅಂತ ಆ ಥರ ಏನಿಲ್ಲ. ಈಗ ದೋಸೆನ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿ ನಾನು ಬೇಯಿಸ್ಕೊತಾ ಇದ್ದೀನಿ ದೋಸೆನ. ಈ ರೀತಿ ಪ್ಲೇಟ್ನ ಮುಚ್ಚಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಬೇಗ ಕೂಡ ದೋಸೆ ರೆಡಿ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಮಗೆ. ಪ್ಲೇಟ್ನ ಮುಚ್ಚಿ ದೋಸೆನ ಬೇಯಿಸ್ಕೊಳ್ಳಿಲ್ಲ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ದೋಸೆ ಕೂಡ ಇವಾಗ ಹಾಕ್ಕೊಂಡಾಗಿದೆ. ಈ ದೋಸೆಗೆ ನಾವು ಅಕ್ಕಿ ಏನು ರುಬ್ಬಾಕಿಲ್ಲ, ಹಾಗೆ ಅವಲಕ್ಕಿ ಹಾಕಿಲ್ಲ, ಸೋಡಾ ಹಾಕಿಲ್ಲ. ಸಾಫ್ಟಾಗಿರುತ್ತಾ ಅಂದ್ಕೋಬೋದು ನೀವು. ಒಂದ್ಸಲ ನೀವು ಕೂಡ ಮಾಡಿದ್ರೇ ನಿಮಗೆ ಗೊತ್ತಾಗೋದು. ಸುಮ್ಮನೆ ನಾವು ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು, ಸಖತ್ತಾಗಿತ್ತು ಅಂತ ನಾವು ಹೇಳ್ಬೋದಷ್ಟೇ. ನೀವು ಕೂಡ ಟ್ರೈ ಮಾಡಿದಾಗಲೇ ಟೇಸ್ಟ್ ಇತ್ತಾ ಇಲ್ವಾ ಅಂತ ನಿಮಗೂ ಕೂಡ ಗೊತ್ತಾಗೋದು. ಹಾಗೆ ನಾನು ಇನ್ನೊಂದು ದೋಸೆನ ಕೂಡ ಹಾಕ್ಕೊಂಡು ಅದ್ರ ಮೇಲೆ ತುರಿದಿರೋವಂಥ ಈರುಳ್ಳಿನ ಕೂಡ ಹಾಕ್ಕೊಂಡು ನಾನಿಲ್ಲಿ ದೋಸೆನ ಮಾಡ್ಕೊತಾ ಇದ್ದೀನಿ. ಈ ರೀತಿ ಈರುಳ್ಳಿನ ತುರಿದು ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ದೋಸೆ ಅಂತೂ. ಯಾರಾದರೂ ಈರುಳ್ಳಿ ದೋಸೆನ ಇಷ್ಟಪಡೋರಿದ್ದರೆ ಈರುಳ್ಳಿನ ಹೆಚ್ಚಿ ಹಾಕ್ಕೊಳ್ಳೋದಕ್ಕಿಂತನೇ ಈ ರೀತಿ ತುರಿದು ಈರುಳ್ಳಿನ ಹಾಕ್ಕೊಂಡು ದೋಸೆ ಮಾಡ್ಕೊಂಡು ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ ಈರುಳ್ಳಿ ದೋಸೆ ಅಂತೂ. ಹಾಗೆ ಮತ್ತೆ ಇನ್ನೊಂದು ದೋಸೆ ಕೂಡ ಹಾಕ್ಕೊಂಡು ನಾನಿಲ್ಲಿ ಕ್ಯಾರೆಟ್ ತುರಿನ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಕ್ಯಾರೆಟ್ ತುರಿ ಕೂಡ ಹಾಕ್ಕೊಂಡು ನಾನಿಲ್ಲಿ ದೋಸೆನ ಮಾಡ್ಕೊತಾ ಇದ್ದೀನಿ. ಈ ರೀತಿ ಡಿಫ್ರೆಂಟಾಗಿ ದೋಸೆನ ಮಾಡಿ ಕೊಟ್ಟರೆ ಮಕ್ಕಳು ಕೂಡ ತುಂಬಾ ಖುಷಿಯಾಗಿ ಇಷ್ಟಪಟ್ಟು ಕೂಡ ತಿಂತಾರೆ. ಇವಾಗ ಕ್ಯಾರೆಟ್ ದೋಸೆ ಕೂಡ ಹಾಕ್ಕೊಂಡಾಗಿದೆ. ಯಾರಾದರೂ ಹೊಸಬ್ರು ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು, ಯೂಸ್ಫುಲ್ ಅನಿಸಿದ್ರೆ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ದೋಸೆನ ಕೂಡ ಹಾಕ್ಕೊಂಡು ನಾನಿಲ್ಲಿ ಈರುಳ್ಳಿ ಕ್ಯಾರೆಟ್ ಎರಡನ್ನೂ ಜೊತೆಲೇ ಕೂಡ ಹಾಕ್ಕೊಂಡು 1 ಸ್ಪೂನ್ ತುಪ್ಪ ಕೂಡ ಹಾಕ್ಕೊಂಡು ದೋಸೆನ ಮಾಡ್ಕೊತಾ ಇದ್ದೀನಿ. ದೋಸೆಗೆ ತುಪ್ಪ ಹಾಕ್ಕೊಂಡು ಈ ರೀತಿ ಸೋಯಾ ಕಲರ್ ದೋಸೆಗೆ ತುಪ್ಪ ಹಾಕೊಳ್ಳೋದ್ರಿಂದ ಇದಕ್ಕೆ ಒಂದು ಸ್ವಲ್ಪ ಡಬಲ್ ಅಷ್ಟು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇದೇ ರೀತಿ ಎಲ್ಲ ದೋಸೆಗಳನ್ನು ಮಾಡ್ಕೋಬೋದು. ನೀವು ಈಗ ತೆಳು ಹಾಗಾದರೂ ಮಾಡ್ಕೋಬೋದು ದೋಸೆನ, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಸ್ವಲ್ಪನಾದರೂ ಎಲ್ರಿಗೂ ಯೂಸ್ಫುಲ್ ಅನಿಸುತ್ತೆ ಅಂತ ಭಾವಿಸ್ತೀನಿ. ಈ ಸೋಯಾ ಕಾಳಿಂದ ಹಾಲು ಹೇಗೆ ತೆಗಿಯೋದು, ಹಾಲಿಂದ ಮೊಸರು ಹೇಗೆ ಮಾಡೋದು, ಅಥವಾ ಟೀ ಆಗಿರ್ಬೋದು, ಮೊಸರಿಂದ ಏನು ಮಾಡ್ಬೋದು, ಮೊಸರು ಖಾಲಿ ಮೊಸರು ಕೂಡ ನಾವು ತಿನ್ಬೋದು, ಅಥವಾ ಉಪ್ಪು ಖಾರದ ಪುಡಿ ಮೆಣಸಿನ ಪುಡಿ ಕೂಡ ಹಾಕ್ಕೊಂಡು ನಾವು ತಿನ್ಬೋದು. ಈ ರೀತಿ ದೋಸೆ ಕೂಡ ಮಾಡಿಕೊಂಡು ತಿನ್ಬೋದು. ನಾನಿಲ್ಲಿ ದೋಸೆನ ದಾಲ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗುವಂಥ ಪಲ್ಯ ಚಟ್ನಿ ಯಾವುದೆಲ್ಲಾದರೂ ಸರ್ವ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.